ಭಾರತದಲ್ಲಿ ಸದ್ಯ ನೂರಾರು ಮಾಧ್ಯಮಗಳು ಇವೆ. ಜನರು ಅವರು ಹೇಳಿದ್ದನ್ನೆಲ್ಲ ನಿಜ ಅಂತ ನಂಬ್ತಾನೂ ಇದ್ದಾರೆ. ಆದರೆ ಬಹುತೇಕ ಮಾಧ್ಯಮಗಳು ಇವತ್ತು ಮಡಿಲ ಮಾಧ್ಯಮಗಳು ಅಂತ ಕರೆಸಿಕೊಳ್ತಿವೆ. ಕಾರಣ ಇಷ್ಟೇ, ಅವೆಲ್ಲ ಆಳುವ ಪಕ್ಷಗಳ ಕಾಲು ಒತ್ತುತ್ತಾ ಕೂತಿವೆ. ಇದರ ನಡುವೆ ಹಲವಾರು ಸೋಷಿಯಲ್ ಮೀಡಿಯಾಗಳನ್ನು ನಡೆಸೋ ಪತ್ರಕರ್ತರು ದೇಶವಾಸಿಗಳಿಗೆ ವಾಸ್ತವ ಪರಿಸ್ಥಿತಿಯನ್ನು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ಧ್ರುವ್ ರಾಠಿ ಮುಂದಿನ ಸಾಲಿನಲ್ಲಿ ನಿಂತಿದ್ದಾರೆ. ನಿಮಗೆ ನೆನಪಿರಬಹುದು, ಕಳೆದ ತಿಂಗಳು ಇವರು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದ ಭಾರತ ಇವತ್ತು ಮೋದಿಯಿಂದ ಸರ್ವಾಧಿಕಾರಿ ರಾಷ್ಟ್ರವಾಗ್ತಾ ಇದೆ ಅಂತ ಒಂದು ವಿಡಿಯೋ ಮಾಡಿದರು. ಅದು ದೇಶಾದ್ಯಂತ ಸುದ್ದಿ ಮಾಡಿತ್ತು. ಸ್ವತಃ ಮೋದಿಯೇ ಅದನ್ನು ನೋಡಿ ಬೆಚ್ಚಿ ಬಿದ್ದಿದ್ದು ಸುಳ್ಳಲ್ಲ. ಈ ವಿಡಿಯೋ ಕೋಟ್ಯಾಂತರ ಜನರ ವೀಕ್ಷಣೆ ಪಡೆದಿತ್ತು. ಈಗಲೂ ಜನರು ಇದನ್ನು ವೀಕ್ಷಣೆ ಮಾಡ್ತಾನೇ ಇದ್ದಾರೆ. ತಮ್ಮ ಕರಾರುವಾಕ್ಕಾದವಾದ ದಾಖಲೆಗಳ ಮಂಡನೆಗಳ ಮೂಲಕ ವಿಡಿಯೋಗಳನ್ನು ಪ್ರಸ್ತುತಪಡಿಸೋದರಲ್ಲಿ ಧ್ರುವ್ ರಾಠಿ ಎತ್ತಿದ ಕೈ. ಯಾರಿಗೂ ಅಂಜದೆ ಅಳುಕದೆ ಇವರು ವಿಡಿಯೋಗಳನ್ನು ಮಾಡ್ತಾರೆ. ಸರಿ ಅನ್ನಿಸಿದ್ದನ್ನು ಅಂಜಿಕೆ ಇಲ್ಲದೆ ಹೇಳ್ತಾರೆ. ಇಂತಹ ಧ್ರುವ್ ರಾಠಿ ಯಾರು, ಇವರ ಹಿನ್ನೆಲೆ ಏನು ಅನ್ನೋದನ್ನು ನಾವು ಇವತ್ತು ನಿಮಗೆ ತಿಳಿಸಿಕೊಡ್ತೀವಿ. ಧ್ರುವ್ ರಾಠಿ ಇವರಿಗೆ ಹೆಚ್ಚೇನು ವಯಸ್ಸಾಗಿಲ್ಲ, ಇನ್ನು ಕೇವಲ 29 ವರ್ಷದ ಯುವಕ. ಇವರು ಯೂಟ್ಯೂಬ್ ಆರಂಭಿಸಿ 11 ವರ್ಷಗಳು ಸಂದಿವೆ. ಈ 11 ವರ್ಷದಲ್ಲಿ 1,60,00,000ಕ್ಕೂ ಹೆಚ್ಚು ಚಂದಾದಾರರನ್ನು ಪಡ್ಕೊಂಡಿದ್ದಾರೆ. ಮಾಡಿದ ವಿಡಿಯೋಗಳು 235 ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನು ಪಡೆದಿವೆ. ಧ್ರುವ್ ರಾಠಿ ಇಷ್ಟೊಂದು ಚಂದಾದಾರರನ್ನು ಹೊಂದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಇವರು ಮಾಡಿರೋ ವಿಡಿಯೋಗಳು. ಇನ್ನು ಇವರ ಬಗ್ಗೆ ಮತ್ತಷ್ಟು ಹೇಳಬೇಕು ಅಂದರೆ ಇವರು ಹರಿಯಾಣದ ಜಾಟ್ ಸಮುದಾಯಕ್ಕೆ ಸೇರಿದವರು. PUC ತನಕ ಇಲ್ಲೇ ಓದಿ ಬಳಿಕ ಉನ್ನತ ವ್ಯಾಸಂಗಕ್ಕಾಗಿ ಜರ್ಮನಿಗೆ ತೆರಳಿದ್ರು. ಅಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮುಗಿಸಿದರು. ಇದಾದ ಮೇಲೆ ಮಾಸ್ಟರ್ಸ್ ಇನ್ ರಿನ್ಯೂವಬಲ್ ಎನರ್ಜಿಯಲ್ಲಿ PG ಶಿಕ್ಷಣ ಪಡೆದರು. ಓದಿನ ನಡುವೆಯೇ ಮಾಧ್ಯಮಗಳು ಹರಡುವ ಸುಳ್ಳು ಸುದ್ದಿಯನ್ನು ಬಹಿರಂಗ ಮಾಡುವುದು, ಅದು ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಪ್ರಸ್ತುತಪಡಿಸುವುದನ್ನು ಮಾಡ್ತಾ ಬಂದರು. ಜೊತೆಗೆ ಜನರಲ್ಲಿ ಸಾಮಾಜಿಕ ಅರಿವುಗಳನ್ನು ಮೂಡಿಸ್ತಾ ಬರ್ತಾ ಇದ್ದಾರೆ. ಇವರ ಜೊತೆ ಚಿಕ್ಕದೊಂದು ತಂಡವಿದೆ. ಒಂದು ಸುದ್ದಿಯನ್ನು ಪೂರ್ವಗ್ರಹ ಪೀಡಿತರಾಗದೆ ಒಂದೇ ಆ್ಯಂಗಲ್ನಲ್ಲೇ ನೋಡದೆ ಹಲವಾರು ಆಯಾಮಗಳಲ್ಲಿ ನೋಡಿ ವಿಡಿಯೋ ಮಾಡೋದು ಇವರ ವಿಶೇಷತೆ. ಒಂದೇ ಪಕ್ಷ ಒಂದೇ ಸಿದ್ಧಾಂತಕ್ಕೆ ಅಂಟಿಕೊಳ್ಳದೆ ವಿಡಿಯೋ ಮಾಡ್ತಾರೆ. ಒಂದು ವಿಡಿಯೋ ಮಾಡಲು 1 ವಾರದಷ್ಟು ಸಮಯ ತೆಗೆದುಕೊಳ್ತಾರೆ. ಅರ್ಧಕ್ಕಿಂತ ಹೆಚ್ಚಿನ ಸಮಯವನ್ನು ವಿಷಯದ ಅಧ್ಯಯನಕ್ಕೆ ಇವರು ಮೀಸಲಿಡ್ತಾರೆ. ಆರಂಭದಲ್ಲಿ ತಮ್ಮ ಐಫೋನ್ನಲ್ಲಿ ಸ್ವತಃ ರೆಕಾರ್ಡ್ ಮಾಡಿ ತಾವೇ ಎಡಿಟ್ ಮಾಡಿ ವಿಡಿಯೋ ಮಾಡ್ತಿದ್ರು. ಪ್ರಸ್ತುತ ಮೋದಿ ಸರ್ಕಾರದ ನೀತಿ ನಿರೂಪಣೆಗಳನ್ನು, ಸುಳ್ಳುಗಳನ್ನು ಆಧಾರ ಸಮೇತ ಬಯಲು ಮಾಡ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಭಕ್ತರು ಟೀಕೆ ಮಾಡ್ತಾರೆ, ಟ್ರೋಲ್ಗಳನ್ನು ಮಾಡ್ತಾರೆ. ಆದರೆ ಇವರು ಮಾತ್ರ ಅದಕ್ಕೆಲ್ಲ ಡೋಂಟ್ ಕೇರ್ ಅಂತಿದ್ದಾರೆ. ಮತ್ತೊಂದು ವಿಚಾರ ಅಂದರೆ ಇವರಿಗೆ ಯಾರು ಫಂಡ್ ಮಾಡ್ತಾರೆ ಅನ್ನೋದು. ಯಾಕೆಂದರೆ ಅವರ ಮಾತುಗಳನ್ನು ಕೇಳಿ ಕಿವಿಗೆ ಕಾದ ಸೀಸ ಹುಯ್ದುಕೊಳ್ಳುವ ಭಕ್ತರಿಂದ ಕಾಂಗ್ರೆಸ್ ಫಂಡ್ ಮಾಡ್ತದೆ, ಆಮ್ ಆದ್ಮಿ ಪಾರ್ಟಿ ಫಂಡ್ ಮಾಡ್ತದೆ ಅಂತ ಆರೋಪ ಮಾಡ್ತಾರೆ. ಆದರೆ ಅದೆಲ್ಲ ಹಸಿ ಸುಳ್ಳು. BBC ಸೇರಿದಂತೆ ಹಲವು ವಾಹಿನಿಗಳಿಗೆ ನೀಡಿರೋ ಸಂದರ್ಶನದಲ್ಲಿ ಧ್ರುವ್ ರಾಠಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೋಟ್ಯಾಂತರ ವ್ಯೂಸ್ ಆಗುವ ವಿಡಿಯೋಗಳಲ್ಲಿನ ಜಾಹೀರಾತಿನಿಂದ ಬರುವ ಹಣದ ಜೊತೆಗೆ ತನ್ನ ಕೆಲಸ ಇಷ್ಟ ಆದಲ್ಲಿ ಪೇಟ್ರಿಯನ್.com ಮೂಲಕ ಹಣ ಕೊಟ್ಟು ಬೆಂಬಲಿಸಿ ಅಂತ ಧ್ರುವ್ ರಾಠಿ ಮನವಿ ಮಾಡ್ತಿದ್ರು. ಆದರೆ ಇತ್ತೀಚೆಗೆ ಅವರ ಒಂದೊಂದು ವಿಡಿಯೋಗೂ ಹಲವು ಕಂಪನಿಗಳು, ಹೋಟೆಲ್ಗಳು, ಪರ್ಯಾಯ ಮಾಧ್ಯಮಗಳು ಸ್ಪಾನ್ಸರ್ ಮಾಡುವ ಮಟ್ಟಿಗೆ ಅವರು ಬೆಳೆದು ನಿಂತಿದ್ದಾರೆ. ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ದೇಶಕ್ಕೆ ತುರ್ತಾಗಿರುವ ಅತಿ ಮಹತ್ವದ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ಅಪಾರ ಜನ ಬೆಂಬಲ ಹರಿದು ಬರ್ತಿದೆ. ಇದರೊಂದಿಗೆ ತಮ್ಮ ಅಧ್ಯಯನದ ಭಾಗವಾಗಿ ಪ್ರವಾಸದ ವಿಡಿಯೋಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೂ ಹಲವು ಲಕ್ಷ ಚಂದಾದಾರರನ್ನು ಹೊಂದಿದ್ದಾರೆ. ತಮ್ಮ ಬಹುಕಾಲದ ಗೆಳತಿ ಜೂಲಿ ಅವರೊಂದಿಗೆ ಇವರು ವಿಡಿಯೋಗಳನ್ನು ಮಾಡ್ತಾ ಬರ್ತಿದ್ದಾರೆ. ಅದೇನೇ ಆಗಲಿ, ಧ್ರುವ್ ರಾಠಿ ಯಾವ ಮಾಧ್ಯಮಗಳು ಮಾಡದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಹಲವು ವಿರೋಧಗಳನ್ನು ಕೂಡ ಎದುರಿಸ್ತಾ ಬಂದಿದ್ದಾರೆ. ಆದರೆ ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ಇವರು ಮಾತ್ರ ತಮ್ಮ ಕೆಲಸವನ್ನು ಅಂಜದೆ ಅಳುಕದೆ ಎದೆಗುಂದದೆ ಮಾಡ್ತಾ ಇದ್ದಾರೆ.